ನಮಸ್ತೆ, ನಾನು ನಿಮ್ಮ ಚೈತನ್ಯ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ಹಂಚಿ ಬಾಯಿ ಸಿಹಿ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸೋಣ. ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ನಾವು ಬೆಳಗ್ಗೆನೇ ರೆಡಿಯಾಗಿ ಪೂಜೆ ಮಾಡಿದ್ರಿ. ಹಾಗೆ ಹಬ್ಬನ ಆಚರಿಸ್ತಿದ್ದೀರಿ. ನೀವೆಲ್ಲರೂ ಚೆನ್ನಾಗಿ ಆಚರಿಸ್ತಿದ್ದೀರಾ ಹಬ್ಬನ ಅಂತ ಭಾವಿಸ್ತಿದ್ದೀನಿ. ಹಾಗೆ ನಮ್ಮ ಮಕ್ಕಳು ಸಹ ಹಬ್ಬಕ್ಕೆ ಬೆಳಗ್ಗೆನೇ ರೆಡಿ ಆದರು. ಅವರು ಇವತ್ತು ರಜಾ ಇರೋದ್ರಿಂದ ಅಣ್ಣ ತಂಗಿ ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಒಂದೇ ಸೈಕಲ್ಗೆ ಅವರು ಜಗಳ ಆಡ್ತಿದ್ರು. ನಾವು ಇವತ್ತು ರಜಾ ಆಗಿರೋದ್ರಿಂದ ಎಲ್ಲ ಕೆಲಸ ಬೇಗ ಮುಗೀತು. ಅದಕ್ಕೆ ಅವ್ರನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಕೂತ್ಕೊಂಡಿದ್ರಿ. ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಯಾಕಂದರೆ ಎಲ್ಲರೂ ಮನೇಲೇ ಇರೋದ್ರಿಂದನೂ. ಹಾಗೆ ನಾವಿವತ್ತು ಅಮ್ಮ ಮನೆಗೆ ಸಹ ಹೋಗಬೇಕಿತ್ತು. ಮಕ್ಕಳಿಗಂತೂ ಫುಲ್ಲು ಖುಷಿಯಾಗಿಬಿಟ್ಟಿತ್ತು ಅಮ್ಮಮ್ಮ ಮನೆಗೆ ಹೋಗ್ತಿದ್ದೀರಿ ಅಂತ. ಯಾಕಂದರೆ ಅಲ್ಲಿ ಫುಲ್ ಫ್ರೀಡಮ್ ಸಿಗುತ್ತೆ ಅವ್ರಿಗೆ. ಅಮ್ಮಮ್ಮ ಮನೆಯಲ್ಲಿ ಏನು ಗಲಾಟೆ ಮಾಡಿದ್ರು ಯಾರೂ ಏನೂ ಅನ್ನೋದಿಲ್ಲ ಅಂತ. ಹಾಗೆ ನಾವು ಹೆಣ್ಮಕ್ಳು ಗೊತ್ತಲ್ವ, ಎಲ್ಲಾದರೂ ಸ್ಯಾರಿ ರೆಡಿ ಮಾಡ್ಕೊಳ್ಳೋದು ಆಗೋಗುತ್ತೆ. ಹಬ್ಬಕ್ಕೆ ಅಂತ ಸ್ಯಾರಿ ಉಟ್ಕೊಂಡಿರ್ತೀರಲ್ವ, ನೋಡ್ಕೊಳ್ತಾನೆ ಇರ್ತೀರಿ. ನಮ್ಮಮ್ಮ ಅಂತೂ ಬರೋಷ್ಟೊಳಗಡೆ ಹಬ್ಬದೂಟ ರೆಡಿ ಮಾಡ್ಕೊಂಡಿದ್ರು. ನಾವಂತೂ ಹಬ್ಬದೂಟ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ. ಹಾಗೆ 5 ವರ್ಷ ಒಳಗಡೆ ಇರೋ ಮಕ್ಳು ಯಾರಾದರೂ ಮನೇಲಿದ್ರೆ ಸಂಕ್ರಾಂತಿ ದಿನ ಕಾಯಿ ಎರಿಯೋ ಪೂಜೆ ಮಾಡ್ತಾರೆ. ಈ ಪೂಜೆನ ಮಕ್ಕಳ ಏಳಿಗೆ ಯಶಸ್ಸಿಗೋಸ್ಕರ ಮಾಡ್ತಾರೆ. ಹಾಗೆ ಕಣ್ದೃಷ್ಟಿ ಏನಾದರೂ ಆಗಿದ್ರೂ ನಿವಾರಣೆ ಆಗುತ್ತೆ ಅಂತ ಮಾಡ್ತಾರೆ. ಸಂಕ್ರಾಂತಿ ಹಬ್ಬದ ದಿನ ಮಗುನ ಚೆನ್ನಾಗಿ ರೆಡಿ ಮಾಡಿ ಒಂದು ಮಣೆ ಮೇಲೆ ಕೂಳಿಸಿ ನಮ್ಮ ಎಳ್ಳು ಬೆಲ್ಲ ಜೊತೆಗೆ ಕೊಬ್ಬು ಹಾಗೆ ಎಲ್ಚೆ ಹಣ್ಣು ಕಾಯಿನ್ಸು ಅದರೊಳಗಡೆ ಹಾಕ್ಕೊಂಡು ಅವ್ರ ತಲೆ ಮೇಲೆಯಿಂದ 3 ಸಲ ಇಳಿ ತೆಗೆದು ಹಾಕ್ತೀರಿ. ಆದ ನಂತರ ನಾವು ಅದನ್ನು ಆರತಿ ಮಾಡಿ ಅವ್ರಿಗೆ ದೃಷ್ಟಿ ತೆಗಿತೀರಿ. ನಮ್ಮ ಮನೇಲಿ ಇಬ್ಬರು ಮಕ್ಕಳು 5 ವರ್ಷ ಒಳಗಡೆ ಆಗಿರೋದ್ರಿಂದ ಇಬ್ಬರಿಗೂ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಅಮ್ಮ ಮನೆಗೆ ಹೋಗಿರೋದ್ರಿಂದ ಅಲ್ಲೇ ಮಾಡೋಣ ಅಂತ ಈ ಸರಿ ಮಾಡ್ತಿದ್ದೀನಿ. ಬಟ್ ಮಕ್ಕಳು ಸ್ವಲ್ಪ ತುಂಟಾಟ ಮಾಡ್ತಾರೆ, ಏನು ಮಾಡೋದಕ್ಕೆ ಆಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಸೂರ್ಯ ಈ ದಿನ ತನ್ನ ಪಥ ಬದಲಿಸುವಂತೆ ಎಲ್ಲರ ಬಾಳಿನ ಪಥ ಬದಲಾಗಲಿ. ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಸಂಭ್ರಮ ನಿಮ್ಮದಾಗಲಿ. ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಮುಂದಿನ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ನೆಮ್ಮದಿಯ ಬದುಕು ನಿಮ್ಮದಾಗಲಿ. ಸುಗ್ಗಿ ಹಬ್ಬದ ಮಕರ ಸಂಕ್ರಾಂತಿ ಶುಭಾಶಯಗಳು. ನಾನಂತೂ ನಮ್ಮ ಮಕ್ಕಳಿಗೆ ಕಾಯಿ ಎರೆದು ಆರತಿ ತೆಗೆದೆ. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಕಾಯಿ ಎರೆದು ಆರತಿ ತೆಗೆದ್ರು ಅಂತ ಅಂದ್ಕೊಳ್ತೀನಿ. ಚಿಕ್ಕ ಮಕ್ಕಳಿಗೆ ಏನು ಹೇಳಿದ್ರು ಮಾಡೇ ಮಾಡ್ತೀರಿ, ಯಾಕಂದರೆ ಅವರು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಇದೊಂದು ಮಾಡೋದು ನಮಗೇನು ಹೆಚ್ಚು ಅನ್ಸೋದಿಲ್ಲ. ಈ ಕ್ಲಿಪ್ ಬಂದು ಹೋದ ವರ್ಷ ನನ್ನ ಮಗಳಿಗೆ ಕಾಯಿ ಎರೆದಿರೋ ಒಂದು ವಿಡಿಯೋ. ಇದರಲ್ಲೇ ನಾನು ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಹೋದ ವರ್ಷ ಚಿಕ್ಕ ಪುಟಾಣಿ ಪಾಪು ಚೆನ್ನಾಗಿತ್ತು. ಈ ವರ್ಷ ಸ್ವಲ್ಪ ತುಂಟಾಟ ಜಾಸ್ತಿ ಮಾಡ್ಕೊಂಡಿದ್ದಾಳೆ. ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.